ಮಕ್ಕಳಿಗೆಲ್ಲ ರಜೆ ಬಂದಾಯಿತು. ಅಮ್ಮಂದಿರಿಗೆ ಏನಪ್ಪ ಸ್ನ್ಯಾಕ್ಸ್ ಮಾಡಿಕೊಡೋದು ಇವರಿಗೆ ಅನ್ನೋ ಒಂದು ಚಿಂತೆ ಜಾಸ್ತಿ ಆಗಿದೆ. ಸೊ ಖಂಡಿತವಾಗ್ಲೂ ಅಂಥವರಿಗೆ ಯೂಸ್ ಆಗೋ ರೀತಿಲಿ ಮಕ್ಕಳಿಂದ ದೊಡ್ಡವರೆಗೂ ಎಲ್ರಿಗೂ ಹೆಲ್ತಿ ರೆಸಿಪಿ ಆದಂಥ ಒಂದು ರವಾ ಜಾಗ್ರಿ ಲಡ್ಡು ನಾನಿವತ್ತು ನಿಮ್ಗೆ ತೊಗೊಬಂದಿದ್ದೀನಿ. ಈ ಸಮ್ಮರ್ಗೆ ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ನಿಮಗೆ ಹೇಗೆ ಬಂತು ಅಂತ. ಇನ್ನಷ್ಟು ಈಸಿ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಖಂಡಿತ ಮಾಡ್ತೋಗ್ಬಿಡಿ. ವೆಲ್ಕಮ್ ಬ್ಯಾಕ್ ಟು ಓಮ್ ಕುಕಿಂಗ್ ಚಾನಲ್. ನಾನು ನಿಮ್ಮ ವನಿತಾ. ಬನ್ನಿ ಹಾಗಾದರೆ ಮಾಡೋ ಪ್ರೊಸೆಸ್ ನೋಡೋಣ. ಒಂದು ಬಾಣಲೆಗೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿನ ಕುಟ್ಟಿ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಕಲರೆಲ್ಲ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಒಂದು ಸ್ವಲ್ಪ ಪಿಸ್ತಾ ಕೂಡ ಕುಟ್ಟಿ ಆ್ಯಡ್ ಮಾಡಿಕೊಂಡು ಒಳ್ಳೆ ಗೋಲ್ಡನ್ ಕಲರ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಲೋ ಟು ಮೀಡಿಯಮ್ ಫ್ಲೇಮ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓವರ್ ಕುಕ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಈ ರೀತಿ ಎಲ್ಲ ಕಲರ್ ಚೇಂಜ್ ಆಗಿದೆ ಅನ್ನೋವಾಗ ಒಂದು ಬಟ್ಲೆಗೆ ಎತ್ತಿಟ್ಕೊತಾ ಇದ್ದೀನಿ. ನಂತರ ಅದೇ ಪ್ಯಾನ್ಗೆ 1 ಕಪ್ ಆಗುವಷ್ಟು ಸೂಜಿ ತೊಗೊಂಡಿದ್ದೀನಿ. ಚಿಕ್ಕ ರವೆ ಅಥವಾ ಉಪ್ಮಾ ರವೆ ಅಂತ ಕೂಡ ಹೇಳ್ತೀವಲ್ಲ, ಅದನ್ನು ಚಿಕ್ಕದಾಗೆ ಉರಿ ಇಟ್ಕೊಂಡು ಇದನ್ನು ತುಂಬ ನಿಧಾನಕ್ಕೆ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಎಷ್ಟು ಚೆನ್ನಾಗಿ ರವೆ ಹುರ್ಕೋತೀವೋ ಅಷ್ಟು ಚೆನ್ನಾಗಿರುತ್ತೆ ಲಡ್ಡು. ಸೊ ನನಗೆ ಇದು ಹುರ್ಕೊಳ್ಳಿಕ್ಕೆ ಈ ರೀತಿ ಕಲರೆಲ್ಲ ಚೇಂಜ್ ಆಗಿ ಬರಲಿಕ್ಕೆ ಒಂದು 8ರಿಂದ 10 ನಿಮಿಷ ತೊಗೊಳ್ತು. ಸೊ ನಿಧಾನಕ್ಕೆ ನೋಡಿಕೊಂಡು ಹುರ್ಕೋಬೇಕಾಗತ್ತೆ. ಈ ರೀತಿ ಎಲ್ಲ ಕಲರ್ ಚೇಂಜ್ ಆದಮೇಲೆ ಇನ್ನೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನಂತರ ಅದೇ ಪ್ಯಾನು ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಇಲ್ಲ ರವೆ ಇತ್ತು ಅಂತಂದರೆ ಸೀದೋಗ್ಬಿಡುತ್ತೆ. ಸೊ ಕ್ಲೀನ್ ಮಾಡಿಕೊಂಡು ಇದಕ್ಕೆ 1 ಕಪ್ ಆಗೋಷ್ಟು ಫ್ರೆಶ್ಶಾಗಿ ತುರ್ಕೊಂಡಿರುವಂಥ ಕಾಯಿನ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಡ್ರೈ ಆಗೋವರೆಗೂ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಒಂದು ಚೂರೆಲ್ಲ ಡ್ರೈ ಆಗಿದೆ ಅಂತ ಅನ್ನುವಾಗ ಒಂದು 1/2 ಟೀ ಸ್ಪೂನ್ ಆಗೋಷ್ಟು ತುಪ್ಪ ಕೂಡ ಆ್ಯಡ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಕಲರೆಲ್ಲ ಚೇಂಜ್ ಆಗೋವರೆಗೂ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಮಕ್ಕಳು ಮನೆಯಲ್ಲಿದ್ದರೆ ಏನು ಮಾಡಿಟ್ರು 2 ದಿನಕ್ಕೆ ಖಾಲಿ ಆಗುತ್ತೆ. ಇನ್ನೇನಪ್ಪ ಮಾಡೋದು ಅನ್ನೋ ಚಿಂತೆ ಎಲ್ಲ ಮಂದಿರಿಗಿರುತ್ತೆ. ಸೊ ಖಂಡಿತವಾಗ್ಲೂ ಈ ರೆಸಿಪಿ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಕಲರೆಲ್ಲ ಚೇಂಜ್ ಆದಮೇಲೆ ಇದನ್ನು ಕೂಡ ರವೆ ಪ್ಲೇಟಿಗೆ ಆ್ಯಡ್ ಮಾಡಿಕೊಂಡು ರವೆ ಮತ್ತು ಕೊಕೊನಟ್ ಎರಡೂ ಚೆನ್ನಾಗಿ ಮಿಕ್ಸ್ ಆಗೋ ರೀತಿಲಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಹಾರಕ್ಕೆ ಬಿಟ್ಬಿಡಿ. ಇಲ್ಲ ಹಾಗೆ ಬಿಟ್ಬಿಟ್ರು ಏನು ತೊಂದರೆ ಇಲ್ಲ, ಬಿಸಿನೇ ಇರುತ್ತೆ. ನಂತರ ಅದೇ ಪ್ಯಾನ್ಗೆ ಒಂದು 3/4 ಕಪ್ ಆಗೋಷ್ಟು ಬೆಲ್ಲದ ಪುಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಬೆಲ್ಲನ ಕುಟ್ಟಿ ಬೇಕಾದರೂ ಆ್ಯಡ್ ಮಾಡ್ಕೊಳ್ಳಿ. ಆ ಬೆಲ್ಲ ಕರಗೋಕ್ಕೆ ಮಾತ್ರ 1-2 ಟೇಬಲ್ ಸ್ಪೂನ್ ಆಗೋಷ್ಟು ನೀರು ಆ್ಯಡ್ ಮಾಡಿಕೊಂಡು ಬೆಲ್ಲ ಎಲ್ಲ ಕಂಪ್ಲೀಟಾಗಿ ಕರಗಿದ್ರೆ ಸಾಕು. ಇದು ಪಾಕ ಬರೋಂಥ ಅವಶ್ಯಕತೆ ಇಲ್ಲ. ನೋಡ್ತಾ ಇರ್ಬೋದು, ಈ ರೀತಿ ಎಲ್ಲ ಬೆಲ್ಲ ಕರಗಿದೆ. ಇನ್ನೊಂದು ಸ್ವಲ್ಪ ಗಂಟಾಗಿದೆ. ಸೊ ಈ ರೀತಿ ಕಂಪ್ಲೀಟಾಗಿ ಎಲ್ಲ ಬೆಲ್ಲ ಕರಗಿದ ನಂತರ ಫ್ಲೇಮ್ನ ಆಫ್ ಮಾಡಿಕೊಂಡು ಕಂಪ್ಲೀಟಾಗಿ ಈ ಬೆಲ್ಲ ಕರಗೋ ಪ್ರೋಸೆಸ್ನ ಖಂಡಿತವಾಗ್ಲೂ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ. ನಂತರ ರವೆ ಮತ್ತು ಕಾಯಿ ಮಿಶ್ರಣ ಐತಲ್ಲ, ಅದನ್ನು ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಆ್ಯಡ್ ಮಾಡಿಕೊಂಡು ನಿಧಾನಕ್ಕೆ ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದು ಕಂಪ್ಲೀಟಾಗಿ ಮಿಕ್ಸ್ ಆಗಿ ಒಂದು ಚೂರು ಡ್ರೈ ಅಂತ ಅನಿಸುತ್ತೆ. ಸೊ ಅಲ್ಲಿವರೆಗೂ ಇದನ್ನು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ನಂತರ ಒಂದು 5ರಿಂದ 6 ಟೇಬಲ್ ಸ್ಪೂನ್ ಆಗೋಷ್ಟು ಹಾಲು ಚೆನ್ನಾಗಿ ಕಾಯಿಸಿ ಒಂಚೂರು ಬೆಚ್ಚಗಿರುವಂಥದ್ದನ್ನು ಗ್ರ್ಯಾಜುವಲಾಗಿ ಆ್ಯಡ್ ಮಾಡಿಕೊಂಡು ಒಂಚೂರು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಾಲು ಖಂಡಿತವಾಗ್ಲೂ ಸ್ವಲ್ಪ ವಾಮ್ ಆಗಿರಲಿ, ಬಿಸಿದನ್ನೇ ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಈ ರೀತಿ ಗ್ರ್ಯಾಜುವಲಾಗಿ ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಮುದ್ದೆ ಥರ ಇರಬೇಕು ಇದನ್ನು. ಸೊ ಈ ರೀತಿ ಆದಾಗ ಈ ರವೆ ಮತ್ತು ಮಿಶ್ರಣ ಎರಡೂ ಚೆನ್ನಾಗಿ ಪ್ಯಾನ್ಗೆ ಹದನ್ಬಿಟ್ಟು ಈ ರೀತಿ ಸೆಟ್ ಮಾಡಿಕೊಂಡು ಎಲ್ಲ ಒಂದು 20ರಿಂದ 25 ನಿಮಿಷ ಇದನ್ನು ನೆನೆಯಾಗಿ ಬಿಟ್ಬಿಡಿ. ಸೊ ಅಷ್ಟೊತ್ತಿಗೆ ರವೆ ಕೂಡ ಚೆನ್ನಾಗಿ ನೆನ್ಕೊಂಡಿರುತ್ತೆ. ಈ ರವೆ ಲಡ್ಡು ಗ್ಲಾಸ್ ಜಾರ್ಗಳಲ್ಲಿ 1 ವಾರಗಳ ಕಾಲ ನೀವು ಶೇಖರಣೆ ಮಾಡ್ಕೋಬೋದಾಗಿದೆ. ಇದು ಒಂದು 25 ನಿಮಿಷ ಆಗಿದೆ, ನೆನ್ಕೊಂಡಿದೆ. ಈಗೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರವೆ ಎಲ್ಲ ನೆನ್ಕೊಂಡಿದೆ. ಉಂಡೆ ಸುತ್ತಲಿಕ್ಕೆ ಕರೆಕ್ಟಾಗಿದೆ. ಸೊ ಈ ರೀತಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡಂಥ ರವೆ ಮಿಕ್ಸರ್ಗೆ ನಾವು ಆಲ್ರೆಡಿ ಫ್ರೈ ಮಾಡಿ ಇಟ್ಕೊಂಡಂಥ ಡ್ರೈ ಫ್ರೂಟ್ಸ್ನ ಕೂಡ ಆ್ಯಡ್ ಮಾಡಿಕೊಂಡು ಮತ್ತೊಂದು ಸಲ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಂತರ ಬೆರಳುಗಳಿಗೆಲ್ಲ ಒಂದು ಸ್ವಲ್ಪ ತುಪ್ಪ ಸವರ್ಕೊಂಡು ಒಂದು ಸ್ವಲ್ಪ ರವೆ ಮಿಕ್ಸ್ಚರ್ ತೊಗೊಂಡು ಲಡ್ಡುನ ಸುತ್ಕೋಬೇಕಾಗತ್ತೆ. ನಿಮಗೆ ಎಷ್ಟು ದೊಡ್ಡದಾಗಿ ಬೇಕೋ ಅಥವಾ ಎಷ್ಟು ಸಣ್ಣದಾಗಿ ಬೇಕೋ ಅದನ್ನ ನೋಡಿಕೊಂಡು ಸುತ್ಕೊಳ್ಳಿ. ನಾನಿಲ್ಲಿ ಮೀಡಿಯಮ್ಗೆ ಸುಮಾರಾಗಿ ಮಾಡ್ಕೋತಾ ಇದ್ದೀನಿ. ನಾನು ತೊಗೊಂಡಿರೋವಂಥ ಕ್ವಾಂಟಿಟಿಗೆ ಒಂದು 12ರಿಂದ 13 ಲಡ್ಡು ಆಯಿತು. ಅಷ್ಟು ಮೀಡಿಯಮ್ ಸೈಜಲ್ಲಿ ಸುತ್ಕೊಂಡಿದ್ದೀನಿ. ದೊಡ್ಡದು ಅಥವಾ ಚಿಕ್ಕದು ಮಾಡಿಕೊಂಡ್ರೆ ಕ್ವಾಂಟಿಟಿ ಕಡಿಮೆ ಆಗ್ಬೋದು. ಜಾಗ್ರಿ ಕೊಕೊನಟ್ ಆ್ಯಡ್ ಮಾಡೋದ್ರಿಂದ ತುಂಬಾ ಹೆಲ್ತಿ. ಖಂಡಿತವಾಗ್ಲೂ ಮಕ್ಕಳು ಯಾವುದೇ ಡೌಟ್ ಇಲ್ಲದೆ ನೀವು ಆರಾಮಾಗಿ ಕೊಡ್ಬೋದು. ಇದೇ ರೀತಿಯಾಗಿ ಎಲ್ಲ ಉಂಡೆನೂ ಮಾಡಿಟ್ಕೊಂಡಿದ್ದೀನಿ. ಇಷ್ಟು ನೋಡಿ ಇವತ್ತಿನ ರೆಸಿಪಿ ಬಂದು ರವಾ ಜಾಗ್ರಿ ಲಡ್ಡು. ನಿಮ್ಗೆ ಇಷ್ಟ ಆಯ್ತಲ್ವಾ? ತುಂಬಾ ಸುಲಭವಾದಂಥ ಒಂದು ರೆಸಿಪಿ. ಓಪನ್ ಮಾಡಿ ತೋರಿಸೋದನ್ನು ನೋಡಿ, ಒಳಗಡೆ ಎಷ್ಟು ಚೆನ್ನಾಗಿ ನೆನ್ಕೊಂಡಿದೆ ಅಂತ ರವೆ. ಪರ್ಫೆಕ್ಟ್ ಆ್ಯಂಡ್ ಡಿಲೀಷಿಯಸ್ ಆಗಿದೆ. ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅನ್ನೋದಾದರೆ ಖಂಡಿತವಾಗ್ಲೂ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ಇನ್ನಷ್ಟು ಈಸಿ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರ್ತೋಗ್ಬಿಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.